79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಮನಸ್ಸುಗಳಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ब्रह्मोस है हमारे पास. ನಮಸ್ಕಾರ ಸ್ನೇಹಿತರೆ. 79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಮನಸ್ಸುಗಳಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಸೋಕ್ಕೆ ತುಂಬ ಜನ ತ್ಯಾಗ ಬಲಿದಾನ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ವರ್ಷಾನುಗಟ್ಟಲೆ 200 ವರ್ಷಗಳು ಬ್ರಿಟಿಷರು ನಮ್ಮ ದೇಶವನ್ನು ಆಳಬೇಕಾದಾಗ ಯಾವ ದೇವರುಗಳು ಕೂಡ ಸ್ವಾತಂತ್ರ್ಯ ಕೊಡಿಸಿಲ್ಲ. ಈ ದೇಹ ಬಲಿದಾನ ಮಾಡಿ ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡೆದಿದ್ದಾರೆ. ಇಲ್ಲಿ ನಾನು ದೇವರ ವಿಡಂಬನೆ ಮಾಡ್ತಾ ಇಲ್ಲ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಬಂತು, ಅಸಾವುದ್ದೀನ್ ಒವೈಸಿ ಮುಸ್ಲಿಂ ರಾಜಕಾರಣಿ MP ಆಗಿದ್ದಾರಲ್ಲ, ಅವರು ಹೇಳಿದ್ರು ब्रह्मोस है हमारे पास. और फिर उनको ये भी समझना चाहिए कि वो उन्होंने खुद कहा कि मैं स्विमिंग कॉस्ट्यूम में था तो मुझे मालूम हुआ कि 9 एयरबेस चले गए. इस तरह की बकवास उनको नहीं करनी चाहिए. आप एक मुल्क के वजीर आजम हैं, आप एक कुछ तो खैर आपको उसका पासो लिहाज नहीं होगा, मगर इस तरह की आप जबान इस्तेमाल कर रहे हैं जो हम पे कोई असर नहीं करेगा. पानी इंडस वाटर ट्रीटी को सरकार ने अबेंस में रखा है. अब अबेंस में रखा है तो बजाय उसके कि आप थोड़ा तब्दीली दिखाते, आप धमकी दे रहे हैं, तो धमकी का असर कुछ नहीं होगा भारत के ऊपर. बहुत ಪಾಕಿಸ್ತಾನದವರು ನಮ್ಮ ಮೇಲೆ ಬಾಂಬ್ ಹಾಕ್ತೀನಿ, ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ಸ್ಗಳಿದೆ ಅಂತ ಎದುರಿಸ್ತಾ ಇದ್ದಾರೆ. ಈಗ ಏಟ್ ತಿಂದ ಮೇಲೆ ಅಮೇರಿಕಕ್ಕೆ ಹೋಗಿ ಸ್ವಲ್ಪ ಶಕ್ತಿ ಬಂದು ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದನ್ನು ನೋಡಿ ಇವ್ರು ಹೇಳಿದರು ಏನಂತ, ನಮ್ಮ ದೇಶದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳಿವೆ ಅಂತ ಒಬ್ಬ ಮುಸ್ಲಿಂ ನಾಯಕ ಹೇಳಿದ್ರಲ್ಲ. ಆಗ ಈ ವಿಚಾರ ಮಾತಾಡಬೇಕು ಅಂತ ನನಗೆ ಅನಿಸ್ತು. ನೋಡಿ, ಈ ದಿನ ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇದೆ. ಅಲ್ಲಿ ಗಮನಿಸಿ ನೋಡಿ, ಅಲ್ಲಿ ಮೊದಲು ನಾವು ತೋರಿಸೋದು ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ನಾವು ಎಷ್ಟೆಷ್ಟು ದೊಡ್ಡ ದೊಡ್ಡ ವೆಪನ್ಸ್ಗಳನ್ನು, ಶಸ್ತ್ರಾಸ್ತ್ರಗಳನ್ನು ಕಂಡುಹಿಡಿದಿದ್ದೀವಿ ಅಂತ ತೋರಿಸ್ತಾರೆ. ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ, ನಾವು ತುಂಬ ಖುಷಿಯಾಗಿದ್ದೀವಿ, ನಮ್ಮನ್ನೆಲ್ಲ ಭಗವಂತ ಕಾಪಾಡಿದ್ದಾನೆ, ನಮ್ಮ ಧರ್ಮ ಕಾಪಾಡಿದೆ, ಧರ್ಮದ ದೇವರುಗಳು ಕಾಪಾಡಿದ್ದಾರೆ ಅಂತ ಆರಾಮಾಗಿರಲ್ಲ, ಸೆಲೆಬ್ರೇಷನ್ ಮಾಡಲ್ಲ. ಪ್ರತಿ ವರ್ಷ ನಾವು ಅಪ್ಡೇಟ್ ಆಗ್ತಾ ಇರ್ತೀವಿ. ಹೆಚ್ಚಿಗೆ ಜನರನ್ನು ಸಾಯಿಸತಕ್ಕಂಥ ವೆಪನ್ಸ್ ಕಂಡಿಡ್ತಾ ಇದ್ದೀವಿ. ತುಂಬ ಫಾಸ್ಟಾಗಿ ಹೋಗತಕ್ಕಂಥದ್ದು, ವಿಮಾನಗಳನ್ನು ಒಡೆದು ಉರುಳಿಸುವ ಆಯುಧಗಳನ್ನು ನಾವು ಕಂಡುಹಿಡಿತಾ ಇದ್ದೀವಿ. ನಮ್ಮ ದೇಶ ಅಂತಲ್ಲ, ಎಲ್ಲ ದೇಶದ ಸ್ವತಂತ್ರ ದಿನಾಚರಣೆಯ ದಿನ ಅವರು ಮೊದಲು ತೋರಿಸುವುದು ನಾವು ಎಷ್ಟು ಅಪ್ಗ್ರೇಡ್ ಆಗಿದ್ದೀವಿ ಅಂತ. ಸ್ವಲ್ಪ ಇಲ್ಲಿ ಚಿಂತನೆ ಮಾಡಿ. ಯಾಕೆ ನಾನು ವಿಚಾರ ಹೇಳ್ತಾ ಇದ್ರೆ, ಮನಸ್ಸಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಧರ್ಮದ ಸುಳ್ಳು ಸೃಷ್ಟಿಗಳಲ್ಲಿ, ಸಂಕೋಲೆಗಳಲ್ಲಿ ಈ ಮನಸ್ಸು ಸಿಗಾಕೊಂಡ್ಬಿಟ್ಟಿದೆ. ಆ ವಿಚಾರವನ್ನು ಹೇಳಕ್ಕೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಅದಕ್ಕೂ ಧರ್ಮದಕ್ಕೂ ಸಂಸಾರಕ್ಕೂ ದೇಶಕ್ಕೂ ತುಂಬ ಸಂಬಂಧ ಇದೆ. ಈಗ ನಮ್ಮ ದೇಶದಲ್ಲಿ ಹೆಚ್ಚಿಗೆ ನೆಮ್ಮದಿ ಹಾಳ್ತಾ ಇರೋದು ಧರ್ಮ ಸಂಘರ್ಷಗಳಿಂದ ನೆಮ್ಮದಿ ಹಾಳಾಗುತ್ತಿದೆ. ಧರ್ಮ ಸಂಘರ್ಷಗಳಿಂದ ಭೂಮಿಯ ಮೇಲೆ ಟೆರರಿಸಮ್ ಇಂದ ಯುದ್ಧಗಳು ನಡೆಯುತ್ತಿವೆ. ಎಂಥ ವಿಪರ್ಯಾಸ ಅಂದರೆ, ಯುದ್ಧದಲ್ಲಿ ಬಾಂಬ್ ಹಾಕಿ ಸತ್ತೋಗಿರ್ತಾರೆ. ಆ ಹೆಣೆಗಳನ್ನು ರಾಶಿಯಾಗಿ ಇಟ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಏನಂತ? ಆತ್ಮಕ್ಕೆ ಶಾಂತಿ ಕೊಡುವಂತ. ನೀನು ಯಾಕೆ ಕಾಪಾಡಿಲ್ಲ ಅಂತ ಯಾರೂ ದೇವರು ಕ್ವಶನ್ ಮಾಡಲ್ಲ. ಯಾವುದೇ ಧರ್ಮ ಆಗಲಿ, ಮುಸ್ಲಿಂ ಧರ್ಮ ಅಂತಲ್ಲ, ಯಾವುದೇ ಧರ್ಮದಲ್ಲಿ ಯುದ್ಧದಲ್ಲಿ ಜನರು ಸತ್ತಾಗ
ಸಾಲ ಗೆಣಗಳನ್ನು ಇಟ್ಬಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡೋದು. ನೀನು ಯಾಕೆ ಕಾಪಾಡಿರಂತ ಯಾರು ದೇವರಿಗೆ ಕೇಳಲ್ಲ. ದೇವರು ಸರ್ವಶಕ್ತ, ನಮ್ಮನ್ನು ಕಾಪಾಡುವವನು, ಅವನನ್ನು ಕಾಪಾಡಬೇಕು ಅಂತ ಅವನಿಗೋಸ್ಕರ ಭಯೋತ್ಪಾದನೆ, ಅವನಿಗೋಸ್ಕರ ಯುದ್ಧ, ಅವನಿಗೋಸ್ಕರ ಸಂಘರ್ಷ. ಹೇಗಿದೆ ನಿಮ್ಮ ಮನಸ್ಸುಗಳು? ಎಲ್ಲಿ ಮನಸ್ಸುಗಳು ಸ್ವತಂತ್ರವಾಗಿದೆ? ಎಲ್ಲ ತಪ್ಪು ಕಲ್ಪನೆಗಳಿಂದ ಬಂಧಿತವಾಗಿದೆ. ಉದಾಹರಣೆಗೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ತಗೊಳ್ಳಿ. ಅವರು ಪರಮ ದೈವ ಭಕ್ತರು. ಯಾವುದೇ ದೇವಸ್ಥಾನಗಳಿಗೆ ಹೋಗಲಿ, ಆ ದೇವಸ್ಥಾನದ ಪದ್ಧತಿಯಂತೆ ಬಟ್ಟೆಗಳನ್ನು ಧರಿಸಿ ಅಲಂಕಾರವನ್ನು ಮಾಡಿಕೊಂಡು ದೇವರಿಗೆ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಎಲ್ಲ ದೇವರುಗಳಿಗೆ ಗಂಗಾರತಿ ಎಷ್ಟು ಅದ್ಭುತವಾಗಿ ಮಾಡಿಸಿದ್ರು ಚೈನಾ ಪ್ರೆಸಿಡೆಂಟ್ ಬಂದಾಗ. ಶ್ರೀರಾಮನ ಮಂದಿರವನ್ನು ಹೇಗೆ ಕಟ್ಟಿಸಿದ್ರು. ಸೊ ಶ್ರೀರಾಮ, ನಮ್ಮ ಭಾರತ ಇರತಕ್ಕಂಥ ದೇವರುಗಳು ಎಲ್ಲರೂ ಸೇರಿಕೊಂಡು ನಮ್ಮನ್ನು ಕಾಪಾಡ್ತಾರೆ ಅಂತ ಅವರು ಇನ್ನೂ ಹೆಚ್ಚಿಗೆ ದೇವಸ್ಥಾನವನ್ನು ಕಟ್ಟಿಸುತ್ತಿಲ್ಲ, ಸುಮ್ಮನೆ ಕುಳಿತಿಲ್ಲ. ದೇವಸ್ಥಾನಕ್ಕೆ ಎಷ್ಟು ಖರ್ಚು ಮಾಡಿರ್ತಾರೋ, ಸಾವಿರಾರು ಕೋಟಿ ಮಾಡಿದರೆ ಲಕ್ಷಾಂತರ ಕೋಟಿಯನ್ನು ಖರ್ಚು ಮಾಡಿ ಸೊಫಿಸ್ಟಿಕೇಟೆಡ್ ವೆಪನ್ಸನ್ನು ಕಂಡುಹಿಡಿತಾ ಇದ್ದಾರೆ. ಈಗ ರೀಸೆಂಟಾಗಿ ನಡೀತಾ ಇಲ್ಲ, ಪೆಹಲ್ಗಾಮ್ ಮೇಲೆ ಮಾಡಿದಂಥ ಭಯೋತ್ಪಾದಕ ದಾಳಿಯಿಂದ ಪಾಕಿಸ್ತಾನದ ಮೇಲೆ ನಾವು ಆಕ್ರಮಣ ಮಾಡಿದ್ವಿ. 3-4 ದಿನ ರಿಲೀಸ್ ಮಾಡಿದ್ವಿ. ಅವರು ಸರೆಂಡರ್ ಆದರು, ಯುದ್ಧ ನಿಲ್ಲಿಸಿ ಅಂತ ಹೇಳಿದ್ರು. ಅದನ್ನು ಮಾಡೋಕ್ಕೆ ಕಾರಣ ಬ್ರಹ್ಮೋಸ್ ಮಿಸೈಲ್ಸ್ ಮತ್ತು ಬೇರೆ ಬೇರೆ ಮಿಸೈಲ್ಸ್. ನಮ್ಮ ಸೈನಿಕರ ಆತ್ಮಸ್ಥೈರ್ಯ, ಪ್ರಾಕ್ಟೀಸ್, ವೆಪನ್ಸ್, ಇವು ಕಾರಣ. ಯಾವ ದೇವರು ಹೋಗಿ ನಿಲ್ಲಿಸಿಲ್ಲ. ನೀವು ಅನ್ಕೋಬೋದು ದೇವರು ಬುದ್ಧಿ ಕೊಟ್ಟಿದ್ದಾನೆ ಅದಕ್ಕೆ ಕಂಡುಹಿಡಿದಿದ್ದಾರೆ ಅಂತ. ಬುದ್ಧಿ ಕೊಟ್ಟು ವೆಪನ್ಸ್ ಕಂಡುಹಿಡಿದು ಸಾಯಿಸೋದಕ್ಕಿಂತ ನೀನೇ ಹೋಗಿ ಕಾಪಾಡ್ಬಿಡು, ಯುದ್ಧ ಮಾಡಬೇಡಿ ಅಂತ ಹೇಳ್ಬಿಡು, ಇಲ್ಲ ನಿಮ್ಗೆ ಸಾಯಿಸ್ಬಿಡ್ತೀನಿ ಅಂತ ದೇವ್ರು ಹೇಳಿ ನೋಡೋಣ. ಇಸ್ಲಾಂ ಕಂಟ್ರಿ ಪಾಕಿಸ್ತಾನ, ಅಲ್ಲೂ ಕೂಡ ವೆಪನ್ಸ್ ಕಂಡುಹಿಡಿತಿದ್ದಾರೆ. ಈಗ ಅವ್ರು ಎದುರಿಸ್ತಾ ನ್ಯೂಕ್ಲಿಯರ್ ಬಾಂಬ್ಗಳಿದೆ ಅಂತ. ಅವರು ಕೂಡ ಅಲ್ಲನೇ ಕಾಪಾಡುತ್ತಾನೆ ಅಂತ ಕುಳಿತಿಲ್ಲ. ಅಮೇರಿಕಾ ಜೀಸಸ್ ಕ್ರೈಸ್ಟ್, ಅಲ್ಲಿ ಇನ್ನೂ ಜಾಸ್ತಿ ವೆಪನ್ಸ್ ಇದೆ. ಜೀಸಸ್ಸೇ ನಮ್ಮನ್ನು ಕಾಪಾಡ್ತಾನೆ, ಇವೆಲ್ಲ ಬೇಕಾಗಿಲ್ಲ, ಯಾಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಬೇಕು ಅಂತ ಸುಮ್ಮನೆ ಕುಳಿತಿಲ್ಲ. ಎಲ್ಲ ಕಡೆ ಮುಕ್ತಿಸ್ತಾ ಇರ್ತಾರೆ, ಎಲ್ಲ ಕಡೆ ವೆಪನ್ಸ್ ಕೊಡ್ತಾ ಇರ್ತಾರೆ. ದೇವರು ಎಲ್ಲರನ್ನು ಕ್ಷಮಿಸ್ತಾನೆ ಅಂತ ಹೇಳ್ತಾರೆ, ಇವರು ಕಿತಾಪತಿ ಮಾಡ್ತಾನೇ ಇರ್ತಾರೆ. ಸ್ವಲ್ಪ ಗಮನಿಸಿ ನೋಡಿ. ಯಾಕೆ ಈ ವಿಶ್ಲೇಷಣೆ ಅಂದರೆ, ನೀವು ಸ್ವಲ್ಪ ಆರಾಮಾಗಿ ಕುಳಿತುಕೊಂಡು ಯೋಚನೆ ಮಾಡಬೇಕು. ದೇವರು ಅನ್ನತಕ್ಕಂಥ ಒಂದು ನಂಬಿಕೆ ನೀವು ಮಾಡಿ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅವನೇ ಕಾಪಾಡ್ತಾನೆ ಅಂತ ಮನೇಲಿ ಕುಳಿತುಕೋಬೇಡಿ. ಇವೆಲ್ಲ ಉದಾಹರಣೆಗಳು ಅಲ್ವಾ. ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಕೊಂಡು ಆರಾಮಾಗಿದ್ದು ಸಾಕು, ದೇವ್ರು ಕಾಪಾಡ್ತಾನೆ ಅಂತ. ಇಂದಿನ ಕಾಲದ ದೇವಸ್ಥಾನಗಳಲ್ಲೂ ಕೂಡ ರಾಜರು ಕಟ್ಟಿಸಬೇಕಾದ್ರೆ ಅವ್ರ ಹತ್ರ ಎಂತೆಂಥ ಸೈನಿಕರಿದ್ರು, ಏನೇನೆಲ್ಲ ತಂತ್ರಗಳನ್ನು ಮಾಡ್ತಿದ್ರು, ಇದನ್ನೆಲ್ಲ ಗಮನಿಸಬೇಕು. ಸ್ವಾತಂತ್ರ್ಯದ ದಿನ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ನಮ್ಮ ಮನಸ್ಸುಗಳು ಸ್ವತಂತ್ರವಾಗಿರಬೇಕು, ಎಲ್ಲ ಮನಸ್ಸುಗಳು ಒಗ್ಗೂಡಬೇಕು, ಒಂದಾಗಿರಬೇಕು. ಅದರ ಉದ್ದೇಶವೇ ಈ ವಿಡಿಯೋ. ಸೊ ಮುಸ್ಲಿಮರು ದೇವರಿಗೋಸ್ಕರ, ಧರ್ಮಕ್ಕೋಸ್ಕರ ಜಗಳ ಕಾಯಬೇಡಿ, ಸಂಘರ್ಷ ಮಾಡಬೇಡಿ. ಹಿಂದೂಗಳು ದೇವರಿಗೋಸ್ಕರ, ಧರ್ಮಕ್ಕೋಸ್ಕರ ಭಾರತದ ಪ್ರಜೆಗಳ ಮೇಲೆ ಆಕ್ರಮಣ ಮಾಡಬೇಡಿ. ಬೇರೆ ಎಲ್ಲ ಧರ್ಮದವರು ಕೂಡ ಈ ದೇಶದಲ್ಲಿ ಜಗಳ ಕಾಯಬೇಡಿ. ಜಗಳ ಕಾದ್ರೆ ಅಲ್ಲಿ ದೇವರಿಲ್ಲ, ನಿನ್ನ ಧರ್ಮ ಇಲ್ಲ. ದೇವರಿಗೋಸ್ಕರ, ಧರ್ಮಕ್ಕೋಸ್ಕರ, ಅದೆಲ್ಲ ಸುಳ್ಳು ಸೃಷ್ಟಿಗಳು. ದೇಶ ಮುಖ್ಯ. ನೀನು ಯಾವ ಧರ್ಮದವನೇ ಆಗಿರಲಿ, ಯಾವ ಜಾತಿಯವನೇ ಆಗಿರಲಿ, ಬಾಂಬ್ ಬಿದ್ದರೆ ಎಲ್ಲರೂ ಫಿನಿಶ್ ಅಲ್ವೇನ್ರಿ? ಅಂದಾಗ ನನ್ನ ದೇಶ ಮುಖ್ಯ, ನನ್ನ ದೇಶ ಮುಖ್ಯ ಅಂತಂದಾಗ ನಾವೆಲ್ಲರೂ ಒಗ್ಗೂಡಿದಾಗ ನಾವು ಸ್ಟ್ರಾಂಗ್ ಆಗ್ತೀವಿ. ಈಗ ನಮ್ಮಲ್ಲಿ ಮನಸ್ಸುಗಳು ಬೇರೆ ಬೇರೆಯಾಗಿದೆ. ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ನೀವು ಮಾಡುವ ದೇವರ ಪೂಜೆಗಳ ಆಧಾರದ ಮೇಲೆ ಬೇರೆ ಬೇರೆಯಾಗಿದೆ. ಎಲ್ಲಿ ಮನಸ್ಸಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಸೊ ನನ್ನ ದೇವರು ಬೇರೆ, ನನ್ನ ಧರ್ಮ ಬೇರೆ ಬೇರೆ ಅಂತ ಮನಸ್ಸುಗಳು ಕಿತ್ತಾಡ್ತಾ ಇವೆ. ಎಲ್ಲಿದೆ ಸ್ವಾತಂತ್ರ್ಯ? ಮನಸ್ಸಿಗೆ ಸ್ವಾತಂತ್ರ್ಯ ಬಂದರೆ
ಆಗ ನೋಡಿ ಅದೇ ನಿಜವಾದ ಸ್ವಾತಂತ್ರ್ಯ. ಇದು ಸ್ವಾತಂತ್ರ್ಯ ನಾವು ಪಡೆದಿರುವುದು ದೇಶಕ್ಕಾಗಿ. ಸೊ ನಮ್ಮ ದೇಶವನ್ನು ಕಾಪಾಡಲು ನಾವು ಶಕ್ತಿಯುತವಾಗಬೇಕು, ವೆಪನ್ಸ್ ಇರಬೇಕು ಅಲ್ವಾ. ವೆಪನ್ಸ್ ಇಲ್ಲ ಅಂದರೆ ದೇವರು ಕಾಪಾಡಲ್ಲ. ಬೇಕಾದ್ರೆ ನೋಡಿ ಪ್ರಾರ್ಥನೆ ಮಾಡಿ. ಅಲ್ಲ, ಇರಾನ್ ಯುದ್ಧ, ಇರಾಕ್ ಯುದ್ಧಗಳು, ಇಸ್ರೇಲ್ ಯುದ್ಧಗಳು, ಮುಸ್ಲಿಂ ಕಂಟ್ರಿನಲ್ಲಿ ಎಲ್ಲರೂ ಯುದ್ಧ ಮಾಡ್ತಾರೆ, ಎಲ್ಲರೂ ಸಾಯಿಸ್ತಾ ಇದ್ದಾರೆ. ಎಲ್ಲೂ ಕೂಡ ಅಲ್ಲ ಬಂದು ನಿಲ್ಲಿಸಿಲ್ಲ. ಈಗಲೂ ಕೂಡ ಪ್ಯಾಲೆಸ್ಟೈನಲ್ಲಿ ಸಾಯ್ತಾ ಇದ್ದಾರೆ ಪ್ರತಿದಿನ. ಅಲ್ಲ ಬಂದಿಲ್ಲ. ಯುದ್ಧದಲ್ಲಿ ಬಾಂಬಿದ್ದು ಛಿದ್ರವಾದ ದೇಹಗಳ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನೀವು. ಏನನ್ನ ಕಾಪಾಡದ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ನಾವು ಅಷ್ಟೇ ಕಾಪಾಡದ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಇಲ್ಲಿ ಒಂದು ಧರ್ಮದ ಬಗ್ಗೆ ವಿಶ್ಲೇಷಣೆ ಅಲ್ಲ, ಮನಸ್ಸಿನಲ್ಲಿ ಉದುಗಿರತಕ್ಕಂಥ ಸುಳ್ಳು ಸೃಷ್ಟಿಗಳ ಬಗ್ಗೆ ವಿಶ್ಲೇಷಣೆ. ಈ ದಿಶೆಯಲ್ಲಿ ಚಿಂತನೆ ಮಾಡಿ, ನೀವು ದೇವ್ರು ಮಾಡಬೇಡಿ ಅಂತ ಹೇಳಲ್ಲ. ಅದೊಂದು ಧ್ಯಾನದ ರೀತಿ. ಒಂದು ಶಕ್ತಿಗೆ, ನನ್ನ ಕಾಪಾಡುವ ಶಕ್ತಿಗೆ ಕೆಲವು ರೂಪಗಳನ್ನು ಕೊಟ್ಟು, ಒಂದು ನಂಬಿಕೆಯಲ್ಲಿ ಕೆಲವಾರು ವಿಚಾರಗಳನ್ನು ಮನಸ್ಸಿಗೆ ತುಂಬಿ ಬುದ್ಧಿಯಿಂದ ಮನುಷ್ಯ ಎವಲ್ಯೂಷನ್ ಆಗ್ತಾ ಬಂದಾಗ, ಬುದ್ಧಿವಂತನಾಗ್ತಾ ಬಂದ, ಆ ಬುದ್ಧಿಗಳಲ್ಲಿ ಆಯಾಯ ಸ್ಥಳಗಳಿಗೆ, ಸಂದರ್ಭಗಳಿಗೆ ತಕ್ಕಂತೆ ಕೆಲವರ ವಿಚಾರಗಳನ್ನು ನೆಮ್ಮದಿಯಿಂದ ಬದುಕಲು ಹೇಳಿಕೊಟ್ಟ ವಿಷಯಗಳು. ಏನು, ಮನುಷ್ಯ ಭಾವನಾತ್ಮಕವಾಗಿ ಈ ಭೂಮಿ ಮೇಲೆ ನೆಮ್ಮದಿಯಿಂದ ಸೌಹಾರ್ದತೆಯಿಂದ ಬದುಕಲು ಹೇಳಿಕೊಟ್ಟ ಕೆಲವು ವಿಷಯಗಳು. ಇದೇ ಧರ್ಮ. ಮುಗಿದೋಯ್ತು, ಬೇರೇನಿಲ್ಲ. ಉಳಿದದ್ದೆಲ್ಲ ಫಾಲ್ಸ್ ಇಮ್ಯಾಜಿನೇಷನ್, ತಪ್ಪು ಭ್ರಮೆಗಳು, ತಪ್ಪು ಕಲ್ಪನೆಗಳು. ಆದರೆ ಮಾನವನಿಗೆ ಆ ವಿಚಾರಗಳು ನೆಮ್ಮದಿನ ಕೊಡಬೇಕು ಹೊರತು ಸಂಘರ್ಷವನ್ನು ಉಂಟು ಮಾಡಬಾರ್ದು. ಆ ದಿಶೆಯಲ್ಲಿ ನಾವು ಯೋಚನೆ ಮಾಡಬೇಕು. ಪ್ರತಿಯೊಬ್ಬ ಮುಸ್ಲಿಮರು, ಪ್ರತಿಯೊಬ್ಬ ಹಿಂದೂಗಳು, ಇವರು ಭಾರತೀಯರು. ಮಸೀದಿಗಳಲ್ಲಿ ಬೋರ್ಡ್ ಹಾಕೋಬೇಕು, ನಾವೆಲ್ಲರೂ ಭಾರತೀಯರು. ಅಲ್ಲದನ್ನು ಪ್ರಾರ್ಥನೆ ಮಾಡುವಾಗ ಭಾರತ ದೇಶದಲ್ಲಿ ಯಾರನ್ನು ನೀವು ದ್ವೇಷಿಸಬಾರದು ಅನ್ಬೇಕು. ಆ ಥಾಟು ಮನಸ್ಸಿಗೆ ಆಳವಾಗಿ ಹೋದಾಗ ಎಲ್ಲರ ಜೊತೆ ಮಾತಾಡುವ ರೀತಿಗಳು ಬದಲಾಗ್ತವೆ. ಹಿಂದೂಗಳು ಪ್ರವಚನಗಳನ್ನು ಮಾಡಬೇಕಾದ್ರೆ, ಭಗವದ್ಗೀತೆಯನ್ನು ಹೇಳ್ಬೇಕಾದ್ರೆ, ಬೇರೆಯೇ ಹೇಳ್ಬೇಕಾದ್ರೆ, ನಾವೆಲ್ಲರೂ ಭಾರತೀಯರು, ಬೇರೆ ಯಾವುದೇ ಧರ್ಮದವರನ್ನು ನಾವು ದ್ವೇಷಿಸಬಾರದು. ಮೊದಲು ದೇಶ, ಆಮೇಲೆ ಧರ್ಮ ಬರಬೇಕು, ಆಮೇಲೆ ದೇವರು ಬರಬೇಕು. ಮೂರನೇದು ದೇವರು, ಮೊದಲು ದೇಶ ಬರಬೇಕು. ಸೊ ಎಲ್ಲ ಪ್ರವಚನಗಳಿಗೂ, ಯಾವುದೇ ಪ್ರವಚನ ಆಗಲಿ, ಅಲ್ಲಿ ಎಲ್ಲರೂ ಇರಬೇಕು. ಆ ರೀತಿ ನಾವು ನಡ್ಕೋಬೇಕು. ಆಗ ಮನಸ್ಸುಗಳಿಗೆ ಸ್ವಾತಂತ್ರ್ಯ ಪ್ರಾರಂಭ ಆಗತ್ತೆ. ಸ್ವತಂತ್ರವಾಗಿ ಮನಸ್ಸುಗಳು ಆನಂದವಾಗಿರ್ತವೆ. ಎಲ್ಲ ಮನಸ್ಸುಗಳು ಸುಳ್ಳು ಸೃಷ್ಟಿಗಳ ಸಂಕೋಲೆಗಳಿಂದ ನಲುಗ್ತಾ ಇವೆ. ಮನಸ್ಸಿಗೆ ಸ್ವಾತಂತ್ರ್ಯ ಸಿಕ್ಕೇ ಇಲ್ಲ. ಧರ್ಮದ ಆಧಾರದ ಮೇಲೆ ನಲುಗ್ತಾ ಇದೆ, ಜಾತಿಯ ಆಧಾರದ ಮೇಲೆ ನಲುಗ್ತಾ ಇದೆ. ಆಗ ನೆಮ್ಮದಿ ಎಲ್ಲಿದೆ? ಸಂಸಾರದಲ್ಲೂ ನೆಮ್ಮದಿ ಇರಲ್ಲ, ಸಹಜವಾದ ಬದುಕಿನಲ್ಲಿ ನೆಮ್ಮದಿ ಇರಲ್ಲ, ಈ ದೇಶದಲ್ಲಿ ನೆಮ್ಮದಿ ಇರಲ್ಲ. ಆದರೂ ಕೂಡ ದೇವರೇ ನಮ್ಮನ್ನು ಕಾಪಾಡ್ತಾನೆ ಅಂತ ಇರ್ತೀವಿ. ಅಲ್ಲೋಗಿ ದೊಡ್ಡ ದೊಡ್ಡ ವೆಪನ್ಸ್ ಕಂಡುಹಿಡಿತಾ ಇರ್ತೀವಿ ಅಲ್ವೇನ್ರಿ? ವೆಪನ್ಸ್ ಇಲ್ಲಾದ್ರೆ ನೋಡ್ಕೊಳ್ರಿ, ಬದುಕಕ್ಕಾಗುತ್ತಾ? ಬ್ರಹ್ಮೋಸ್ 5, ಬ್ರಹ್ಮೋಸ್ 6, 7 ಮುಂದಕ್ಕೆ ಹೋಗ್ತಾನೇ ಇರಬೇಕು. ಕೊನೆಗೆ ಯಾವ ಹಂತಕ್ಕೆ ಬರುತ್ತೆ ಅಂದರೆ, ಆಕಾಶದಿಂದ ನಕ್ಷತ್ರ ಬಿದ್ದಂಗೆ ಮೇಲ್ಗಡೆ ಬೀಳ್ತಾವೆ ಬಾಂಬು. ಸ್ಯಾಟಲೈಟಿಂದ ಮುಂದಕ್ಕೆ ಬರುತ್ತದು ಟೆಕ್ನಾಲಜಿ. ಸ್ಯಾಟಲೈಟ್ ಕೊಟ್ಕೊಂಡು ಮೇಲೆ ಬಾಂಬ್ ಇಟ್ಕೊಂಡು ಓಡಾಡ್ತಿರ್ತವೆ ಸ್ಯಾಟಲೈಟ್ಗಳು. ಮೇಲಿಂದ ಡುಮ್ಮನ್ ಬೀಳ್ತವೆ, ಸಾಯ್ರಿ ಎಲ್ಲರೂ ಅಂತ. ಮೇಲಿಂದ ದೇವರೇ ಬಾಂಬ್ ಹಾಕ್ದಂಗೆ ಆ ಸಂದರ್ಭ ಬರುತ್ತೆ ಮುಂದಕ್ಕೆ ಅಲ್ವಾ? ಈ ದಿಶೆಯಲ್ಲಿ ಯೋಚನೆ ಮಾಡಿ ಮನಸ್ಸಿಗೆ ತಂದ್ಕೊಳ್ಳಿ, ನಾನು ಭಾರತೀಯ, ಧರ್ಮಾತೀತವಾದವನು ನಾನು, ದೇವರು ಅನ್ನೋದು ನನ್ನ ನಂಬಿಕೆ. ಈ ದಿಶೆಯಲ್ಲಿ ಚಿಂತನೆ ಮಾಡಿ. ಅಸಾದುದ್ದೀನ್ ಬೈವೋಸಿ ಅವರು ಹೇಳಿದ್ರಲ್ಲ, ನಮ್ಮ ಬ್ರಹ್ಮೋ ಕ್ಷಿಪಣಿ ಇದೆ ಅಂತ. ಸೊ ಆ ದಿಶೆಯಲ್ಲಿ ಮುಸ್ಲಿಮರು ಯೋಚನೆ ಮಾಡಿ, ನಾವೆಲ್ಲರೂ ಒಂದಾಗಬೇಕು. ನಾವು ಭಾರತೀಯರು,
ಧರ್ಮಾತೀತವಾಗಿ ಅಂತ ಅಲ್ವಾ? ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.